ಸ್ಯಾಂಡಲ್ವುಡ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ನಿಮ್ಮರ ಪ್ರೀತಿಯ ಹಿರಿಯ ನಟ ಮುನಿ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆಯನ್ನ ಬರಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಅವರ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಆಗಿರ್ಬೋದು, ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಅವರೇ ಸ್ವತಃ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಬಾಸ್ ಟಿವಿ ಎಲ್ಲ ವೀಕ್ಷಕರಿಗೂ. ಚೆನ್ನಾಗಿದೆ. ಆ ಇಷ್ಟು ದಿನ ಹಲವಾರು ಸಿನಿಮಾಗಳಲ್ಲಿ ಖಳನಟರಾಗಿ ಹಾಗೇನೆ ಪೋಷಕ ನಟರಾಗಿ ನೋಡಿದ್ವಿ. ಈಗ ಹೊಸ ಸೀರಿಯಲ್ ಮುದ್ದು ಸೊಸೆಯಲ್ಲಿ ಶಿವರಾಮೇಗೌಡ ಪಾತ್ರದಲ್ಲಿ ಮಿಂಚ್ತಾ ಇದ್ರ. ಸೊ ನಿಮ್ ಲುಕ್ ನೋಡ್ತಾ ಇದ್ರೆ ಪಕ್ಕಾ ಗೌಡ್ರ ಶೈಲಿನೇ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಮಂಡ್ಯದ ಒಂದು ಕತೆ, ಇದು ಮಂಡ್ಯದಲ್ಲಿ ನಡೆಯುವಂಥ ಕತೆ. ಹಾಗಾಗಿ ಇಲ್ಲಿ ಶಿವರಾಮೇಗೌಡ ಅನ್ನೋ ಒಬ್ಬ ದೊಡ್ಡ ವ್ಯಕ್ತಿ ಮಂಡ್ಯದಲ್ಲಿ. ಒಂದಷ್ಟು ಫ್ಯಾಕ್ಟ್ರಿಗಳು, ಒಂದಷ್ಟು ಮಿಲ್ಲು, ಒಂದಷ್ಟು ಅಕ್ಕಿ ರೈಸ್ ಮಿಲ್ಲು, ಆಮೇಲೆ ಇಟ್ಕೆಗೂಡು, ಫೈನಾನ್ಸು, ಈ ಥರ ಒಂದು ದೊಡ್ಡ ವ್ಯವಹಾರಗಳಂತ ಮಾಡೋವಂಥ ಒಂದು ವ್ಯಕ್ತಿ. ಆಮೇಲೆ ಆ ಊರಲ್ಲಿ ಒಂದು ಒಂದು 10-40 ಹಳ್ಳಿಗಳಿಗೆ ಬೇಕಾದಂಥ ಒಬ್ಬ ವ್ಯಕ್ತಿ ಶಿವರಾಮೇಗೌಡ. ಹಾಗಾಗಿ ಶಿವರಾಮೇಗೌಡ ಇಲ್ಲಿ ಈ ಕಥೆಯಲ್ಲಿ ತುಂಬ ಮುಖ್ಯವಾಗಿ ಒಂದು ಪಾತ್ರ ಆಗುತ್ತೆ ಇದು. ಇಲ್ಲಿ ಇವನ ಮಗನಾಗಿ ಭದ್ರೇಗೌಡ ಅಂತ ನಮ್ಮ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಖ್ಯಾತಿಯವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪಾತ್ರ. ನೀವು ನೋಡ್ತೀರಾ, ನೋಡಿ ಹೇಳ್ತೀರಾ ಶಿವರಾಮೇಗೌಡ ಏನಂತ. ಆಮೇಲೆ ಈ ಶಿವರಾಮೇಗೌಡ ಏನಪ್ಪ ಅಂದರೆ, ಅವ್ರ ಮನೇಲಿ ಇವಾಗ ಹಳ್ಳಿಲಿ ಯಾರದೇ ಒಂದು ಮನೇಲಿ ಮದುವೆ ಆಗಲಿ, ಒಂದು ಕಾರ್ಯ ಆಗಲಿ, ಇವ್ರ ಮನೆಯಿಂದ ಮದುವೆ ಆದರೆ ತಾಳಿ ಕೊಡಬೇಕು. ಯಾಕಂದರೆ ಆ ತಾಳಿ ಕೊಟ್ಟರೆ ಅವ್ರ ಮನೇಲಿ ಏನೋ ಶುಭ, ಅವ್ರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಇವನು ಯಾರಿಗೆ ಒಂದು ಹಳ್ಳಿ ಜನಕ್ಕೆ, ಇವಾಗ ರೈತರು ತುಂಬ ಕಷ್ಟ ಇರೋರಿಗೆ ಸಹಾಯ ಮಾಡೋನು. ಅದಕ್ಕೆ ಬಡ್ಡಿ ಇಲ್ಲ, ಏನಿಲ್ಲ, ಅಂದರೆ ಅವ್ರಿಗೆ ಸಹಾಯ ಆಗಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಗುಣ ಅಂತ ಇರೋವಂಥ ಒಬ್ಬ ಶಿವರಾಮೇಗೌಡ. ಹಾಗಾಗಿ ಶಿವರಾಮೇಗೌಡನಿಗೆ ತುಂಬ ಜನ ಬೆಲೆ ಕೊಡ್ತಾರೆ, ತುಂಬ ಜನ ಒಳ್ಳೆ ಮಾತಾಡ್ತಾರೆ. ಶಿವರಾಮೇಗೌಡ ಅಂದರೆ ಅವನಿಗೆ ಅವ್ರ ಮೇಲೆ ಭಾಳ ಗೌರವ, ಭಕ್ತಿ ಎಲ್ಲ ಇರುತ್ತೆ. ಹಾಗಾಗಿ ಎದುರುಗಡೆ ಮಾತ್ರ ಅಲ್ಲ, ಅವರು ಇಲ್ದೇ ಇರೋ ಟೈಮಲ್ಲೂ ಜನ ಅವ್ರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿರುವಂಥ ಒಂದು ಪಾತ್ರ ಇದು. ಶಿವರಾಮೇಗೌಡ ಅಂತಂದ್ರೆ ಊರಿಗೆ ಒಬ್ಬ ಉತ್ಸವ ಮೂರ್ತಿ ತರ. ಸೊ ಅಂತ ಒಬ್ಬ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ಹೆಣ್ಮಕ್ಳು ಓದ್ತಾರೆ ಅಂತಂದ್ರೆ ಯಾಕೆ ಹಿಂದೇಟ್ ಆಗ್ತಾರೆ? ಅಂದ್ರೆ ಯಾಕೆ ಹೆಣ್ಮಕ್ಳು ಓದ್ರೆ ಕೆಟ್ಟೋಗ್ತಾರೆ ಅಂತನಾ? ಇಲ್ಲ, ಅವನಲ್ಲೂ ಒಂದು ಇದಂದ್ರೆ ಅವನಿಗೂ ಶಿವರಾಮೇಗೌಡಂಗೂ ಓದಬೇಕು, ಎಲ್ಲರೂ ಓದಬೇಕು, ಹೆಣ್ಮಕ್ಳು ಓದಬೇಕು, ಎಲ್ಲ ಇದೆ. ಬಟ್ ಒಂದು ಯಾವುದೋ ಒಂದು ಅನಿವಾರ್ಯ ಕಾರಣ, ಒಂದು ಮನೇಲಿ ಒಂದು ಏನೋ ಒಂದು ಆ ಥರದೊಂದು ಇನ್ಸಿಡೆಂಟ್ ಆಗಿರುತ್ತೆ ಅವ್ರ ಮನೇಲಿ ಅಂತ ಅನ್ಕೋತೀನಿ. ಯಾಕೆಂದರೆ ಅವ್ರ ಮನೇಲಿ ಒಂದು ಯಾವುದೋ ಒಂದು ಸಣ್ಣ ಕಾರಣದಿಂದ ಹೆಣ್ಣುಮಗಳಿಂದ ಏನೋ ಒಂದು ತೊಂದರೆ ಆಗಿರ್ಬೋದು. ಹಾಗಾಗಿ ಬೇಜಾರಿರ್ಬೋದು ಅವರಿಗೆ. ಹೆಣ್ಮಕ್ಳು ಓದಿದ್ರೆ ಎಲ್ಲಿ ತೊಂದರೆ ಆಗುತ್ತೋ, ಅಥವಾ ಇನ್ನೊಂದು ಯಾರೋ ಇಲ್ಲಿ ಈಗ ಕಾಲ ಕೆಡ್ತಾ ಇದೆ ಅನ್ನೋ ಒಂದು ನಂಬಿಕೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ಒಂದು ಇದರಲ್ಲಿ. ಹಾಗಾಗಿ ಓದಬಾರ್ದು ಅಂತ ಹೇಳ್ತೇನೆ ಹೊರತು, ಅದು ಸೀರಿಯಲಲ್ಲಿ ಮಾತ್ರ. ಅದು ನಿಜ ಜೀವನದಲ್ಲಿ ಮುನಿಯಾಗಿ ನಾನು ಅದನ್ನು ಒಪ್ಪೋದಿಲ್ಲ. ಹೆಣ್ಮಕ್ಳು ಓದಬೇಕು. ಶಿವರಾಮೇಗೌಡ ಇಲ್ಲಿ ಯಾಕೆ ಹೇಳ್ತಾನೆ, ಅದೇ ಮಗ ಪ್ರೀತಿ ಮಾಡ್ತಾನೆ. ಆ ಪ್ರೀತಿಗೆ ಇವನು ಮಗ ಅಂದರೆ ಇವನಿಗೂ ಭಾಳ ಪ್ರೀತಿ. ಮಗನಿಗೂ ಅಷ್ಟೇ, ತಂದೆ ಅಂದರೆ ಅಷ್ಟೇ ಪ್ರೀತಿ. ಮಗನ ಪ್ರೀತಿಗೆ ಮಗನಿಗೆ ಯಾವತ್ತೂ ಏನೂ ಇಲ್ಲ ಅಂದಂಥ ಶಿವರಾಮೇಗೌಡ. ಹಾಗಾಗಿ ಮಗ ಪ್ರೀತಿ ಮಾಡಿದಂಥ ಹುಡುಗಿನ ಕೊಡಬೇಕು ಅನ್ನೋ ಒಂದು ಮನಸ್ಸು. ಹಾಗಾಗಿ ಅವನು ಮದುವೆ ಮಾಡೋದಕ್ಕೆ ಪ್ರಯತ್ನ ಆಗುತ್ತೆ. ಅವಳು ಇನ್ನೂ ಮೈನರು, ಅಂದರೆ ಏಜ್ ಆಗಿರೋದಿಲ್ಲ. ಜೊತೆಗೆ ಓದ್ತಾ ಇರ್ತಾಳೆ. ಮದುವೆ ಮಾಡಿದ್ಮೇಲೆ ಓದೋದು ಬೇಡ ಅಂತ ಒಂದು ಪ್ರೋಮೋದಲ್ಲಿ ನೀವು ನೋಡಿರ್ತೀರ. ಹೌದು, ಶಿವರಾಮೇಗೌಡನಾಗಿ ಅಲ್ಲಿ ಹೆಣ್ಮಕ್ಳು ಓದೋದು ಬೇಡ ಅಂತ ಅವ್ನು ಹೇಳ್ತಾನೆ. ಒಂದ್ ಕಡೆ ತಂದೆ ಮಗನ ಸೆಂಟಿಮೆಂಟ್, ಹಾಗೇನೆ ಬಾಂಧವ್ಯ, ಇನ್ನೊಂದ್ ಕಡೆ ಏನಂತಂದ್ರೆ ಊರಿನ ಜನಗಳಿಗೆಲ್ಲ ಒಳ್ಳೇದ್ ಮಾಡುವಂತಹ ಒಂದು ಬಯಸುವಂತಹ ಭಾಗ್ಯ. ಇಷ್ಟೆಲ್ಲ ಮಾಡುವಂತವ್ರು ಒಂದು ಸ್ಕೂಲ್ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಂದ್ರೆ ಒಂದಷ್ಟು ಯೋಚನೆ ಮಾಡ್ತಾರೆ. ಬಿಕಾಸ್ ನಾಳೆ ಅವರೇನೆ ಒಂದು ಪ್ರೋಮೋದಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರೇನೆ ಪೊಲೀಸ್ ಅವ್ರಿಗೂ ಕಾಲ್ ಮಾಡ್ತಾರೆ. ಸೊ ನೀವು ಈ ಹಿಂದೆ ಮಾಡಿರುವಂತಹ ಒಂದು ಪಾತ್ರಗಳಿಗೂ ಈ ಪಾತ್ರಕ್ಕೂ ಲಾಟ್ ಆಫ್ ಚೇಂಜಸ್ ಇದೆ. ಬಿಕಾಸ್ ಯಾಕಂತಂದ್ರೆ ತಂದೆಯಾಗಿ ಮಗನನ್ನ ನೋಡ್ಕೋಬೇಕು, MLA ಆಗೋದಕ್ಕೆ ಕೊಡ್ತೀರಾ, ಅದ್ರ ಜೊತೆಗೆ ಊರಿನ ಜನರ ಕಷ್ಟ ಕಾರ್ಪಣ್ಯಗಳನ್ನ ನೋಡ್ಕೋಬೇಕು. ಎಷ್ಟು ವಿಭಿನ್ನತೆ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಇದು ತುಂಬಾನೇ ಇಲ್ಲಂದ್ರೆ ನಾವು ಸುಮ್ಮನೆ ಶಿವರಾಮೇಗೌಡ ಒಂದು ಪಾತ್ರ, ಒಂದು ಗೌಡ ಇಲ್ಲಿ, ಅಥವಾ ಇವನೇನೋ ಒಂದು ದೊಡ್ಡ ವ್ಯಕ್ತಿ ಇವನು ಅನ್ನೋ ಅದಲ್ಲ. ಇಲ್ಲಿ ಬಹಳ ಕೆಲಸ ಇದೆ. ಬಹಳ ಅವನಲ್ಲಿ ಅಭಿನಯ ಮಾಡಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿ ಅಷ್ಟು ಚಾಲೆಂಜಿಂಗ್ ಆಗಿರೋ ಪಾತ್ರ ಇದು. ಇಲ್ಲೊಬ್ಬ ಶಿವರಾಮೇಗೌಡ ಒಂದೊಂದು ಸತಿ ಕೆಲವ್ರ ಮುಂದೆ ಕೆಟ್ಟವನು ಆಗ್ಬೋದು, ಮಗನ ದೃಷ್ಟಿಲಿ ಒಳ್ಳೆಯವನು ಆಗ್ಬೋದು. ಆಮೇಲೆ ಸೊಸೆ ವಿಷಯದಲ್ಲಿ ಅವಳು ಓದಬಾರ್ದು ಅಂದಾಗೂ ಅವನಲ್ಲಿ ಅಭಿನಯ ಬೇರೆಯೇ ಇರಬೇಕು. ಆಮೇಲೆ ಜೊತೇಲಿ
ಮಗ ಮತ್ತು ಇವನ ಸೆಂಟಿಮೆಂಟ್ ಇದೆಯಲ್ಲ ಅದು ಜನಕ್ಕೆ ಭಾಳ ಇಷ್ಟ ಆಗ್ಬಿಡುತ್ತೆ. ಮಗನ ಮತ್ತು ಇವ್ರ ಪ್ರೀತಿ, ಇವ್ರ ವಾತ್ಸಲ್ಯ, ಮಗನಿಗಾಗಲಿ ತಂದೆಗಾಗಲಿ ಇಂಥ ಮಗ ಬೇಕು ಅಂತ ಎಷ್ಟೋ ಜನ ಆಡಿಯನ್ಸ್ ಹೇಳೇ ಹೇಳ್ತಾರೆ. ಇಂಥ ಮಗ ಬೇಕು ಅಂತ. ಇಂಥ ತಂದೆ ಬೇಕು ಅಂತ ಎಷ್ಟೋ ಜನ ಹುಡುಗರು ನೋಡೋ ಅಂಥವ್ರು ಅಥವಾ ಎಷ್ಟೋ ಜನ ಹೆಣ್ಮಕ್ಳು ಇಂಥ ತಂದೆ ನನಗೆ ಬೇಕು ಅಂತ ಅಂತಾರೆ. ಆ ಥರ ಒಂದು ಪಾತ್ರ, ಆ ಥರ ಒಂದು ಪಾತ್ರ ಮಾಡಬೇಕು ಅಂದರೆ ಇಲ್ಲಿ ಚಾಲೆಂಜಾಗಿ ಆ್ಯಕ್ಟ್ ಮಾಡಲೇಬೇಕು. ಒಬ್ರಿಗೊಬ್ರು ಇಲ್ಲಿ ಒಂಥರ ಹೇಗೆ ಅಂದರೆ ಇಲ್ಲಿ ಜುಗಲ್ಬಂದಿ ಥರನೇ ಆಗಿದೆ. ಯಾಕೆಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ, ನಾವು ಚೆನ್ನಾಗಿ ಮಾಡ್ತೀನಿ, ಅವ್ರು ಚೆನ್ನಾಗಿ ಮಾಡ್ಬೇಕು, ಈ ಥರನೇ ಆಗಿದೆ. ಪ್ರತಿಯೊಂದು ಕಲಾವಿದರು ಹಾಗೇ ಇದ್ದಾರೆ. ಆಮೇಲೆ ಇಲ್ಲಿ ಏನಂದರೆ ಓವರಾಲ್ ನಾವು ಮುದ್ದು ಸೊಸೆ ಒಂದು ಬೇರೆ ಲೆವೆಲ್ಗೆ ಆಗಬೇಕು. ಆಮೇಲೆ ಮುದ್ದು ಸೊಸೆ ಅಷ್ಟು ಚೆನ್ನಾಗಿ ಆಗುತ್ತೆ ಕೂಡ. ಯಾಕಂದರೆ ಇಲ್ಲೆಲ್ಲ ಆ ಥರ ಅನುಭವಿ ಕಲಾವಿದರು ಇದ್ದಾರೆ. ಜೊತೆಗೆ ಆ ಮಾತು, ಡೈಲಾಗ್ಸು, ಆಮೇಲೆ ಆ ಕಥೆಯಲ್ಲೇ ನೀವು ಪ್ರೋಮೋ ನೋಡ್ತಾನೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಏನು ಯಾವುದೋ ಸ್ಕೂಲ್ ಹುಡುಗಿಗೆ ಮದುವೆ ಮಾಡ್ಬಿಡ್ತಾರೆ, ಯಾವುದೋ ಒಂದು ಇವನು ಯಾಕೆ ಜೈಲ್ಗೆ ಹೋಗ್ತಾನೆ, ಇವನೇನು ವಿಲ್ಲನ್ನ, ಇವನು ಕೆಟ್ಟವನ, ಈ ಥರದ್ದೆಲ್ಲ ನಮಗೂ ಡೌಟ್ ಬಂದಿದೆ. ಯಾಕೆಂದ್ರೆ ನಮಗೂ ಸ್ಟಾರ್ಟಿಂಗ್ ಗೊತ್ತಿರಲ್ವ. ಮಾಡ್ತಾ 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 ಪಾತ್ರ ಮಾಡ್ತಾ 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 ನಮ್ಗೆ ಗೊತ್ತಾಗಿದೆ ಈಗ ಅದು ಬೇರೆಯೇ ಇದೆ. ತುಂಬ ಜನಕ್ಕೆ ಹತ್ರ ಆಗ್ತೀವಿ. ಈ ಸೀರಿಯಲ್ ನೋಡಲೇಬೇಕು. ಯಾಕೆಂದರೆ ಇದು ಹಳ್ಳಿ ಕತೆ, ಹಳ್ಳಿ ಸೊಗಡಿನ ಕತೆ. ನಮ್ಮ ಹಳ್ಳಿ ಸೊಗಡು, ಹಳ್ಳಿ ಜೀವನ ಹೇಗಿದೆ ಅನ್ನೋದು ನಿಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ನೀವು ಹೋಗ್ತಾ ಹೋಗ್ತಾ ನೀವು ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಹಿರಿಯರ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ. ಸೊ ಇಲ್ಲಿ ಹೊಸ ಕಲಾವಿದರಾಗಿರ್ಬೋದು ಅಥವಾ ಸ್ಮಾಲ್ ಸ್ಕ್ರೀನಲ್ಲಿ ಈಗಾಗಲೇ ಒಂದಷ್ಟು ಹೆಸರನ್ನ ಮಾಡಿರುವಂತಹ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು, ಆ ಒಂದು ಶೂಟಿಂಗ್ ಮೂಮೆಂಟ್ಸ್ ಎಲ್ಲ ಹೆಂಗಿತ್ತು ಸರ್? ಇಲ್ಲ, ಹಾಗೆ ಇಲ್ಲಿ ಎಲ್ಲಿ ಯಾವುದು ಡಿಫ್ರೆನ್ಸ್ ಏನಿಲ್ಲ. ಎಲ್ಲರೂ ಇಲ್ಲಿ ಕಲಾವಿದರಾಗೇ ನಾವು ಕೆಲಸ ಮಾಡೋದು. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಬರೋಲ್ಲ. ಒಂದು ಕ್ಯಾಮ್ರಾ ಅಂತ ಬಂದಾಗ ಇವಾಗ ನೋಡಿ, ನೀವು ಆ್ಯಂಕರಾಗಿ ನೀವು ನಿಮ್ಮ ಕೆಲಸ ಮಾಡ್ತೀರಾ, ನಾನೊಬ್ಬ ನಟನಾಗಿ ನಾನೇನು ಹೇಳಬೇಕು ಅದೇ. ಇಲ್ಲಿ ಇಷ್ಟೇ, ಆ ಕ್ಯಾಮ್ರಾ ಮುಂದೆ ನಾವೇನು ಮಾಡಬೇಕು ಅದನ್ನೇ ಮಾಡಬೇಕು. ಆಮೇಲೆ ನೀನು ದೊಡ್ಡವನು, ನಾನು ಚಿಕ್ಕವನು, ಅದನ್ನು ಬೇರೆ ಬಿಡಿ, ಅದು ಯಾರೋ ಮಾಡೋರು ಮಾಡ್ಕೊಳ್ಳಿ. ನಾವು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ಆಮೇಲೆ ನಮ್ಮಲ್ಲಿ ಮಾಡ್ತಾ ಇರೋ ಹೊಸ ಕಲಾವಿದರು ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಆಮೇಲೆ ನಾವೇನೋ ಹಳಬರು ಅಂದ್ಬಿಟ್ಟು ನಮಗೇನು ಕೊಡಿಲ್ಲ. ನಾವು ಒಬ್ಬ ಸಣ್ಣ ಕಲಾವಿದನೇ. ನಾವು ಇನ್ನೂ ಏನೋ ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರೆ, ನಮಗೂ ಇನ್ನೂ ಏನೇನೋ ಆಗಬೇಕು ಅನ್ನೋ ಕನಸುಗಳಿರೋರೆ ನಾವು. ಅವ್ರಿಗೇನು ಕನಸಿದೆಯೋ ಅಷ್ಟೇ ಕನಸು ನಮಗೂ ಇದೆ. ಇನ್ನೂ ದೊಡ್ಡದಾಗಿ ಮಟ್ಟಿಗೆ ಬೆಳಿಬೇಕು ಅನ್ನೋ ಕನಸು ನಮಗೂ. ಹಾಗಾಗಿ ಇಲ್ಲೆಲ್ಲ ಒಂದು ಕೆಲಸ ಅಷ್ಟೇ. ಇಲ್ಲಿ ಎಲ್ಲ ಒಂದು ಆ ಕ್ಯಾಮ್ರಾಗೆ ಏನು ಬೇಕೋ ಅಷ್ಟು ಮಾತ್ರ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವು ಆರಾಮಾಗಿ ಆರಾಮಾಗಿ ಇವರು ಆ ಥರ ಇದ್ಬಿಡೋದು ಚಂದ. ಹಾಗೇ ಇದ್ದೀವಿ, ಎಲ್ಲರೂ ಹಾಗೇ ಇದ್ದಾರೆ. ಆಮೇಲೆ ಯಾರಿಗೂ ಇಲ್ಲಿ ಕೊಡಿಲ್ಲ. ಎಲ್ಲ ಕೆಲಸ ತುಂಬ ಒಳ್ಳೆ ಟೀಮು. ಒಳ್ಳೆ ಟೀಮಲ್ಲಿ ಕೆಲಸ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿ ಇದೆ. ಸರ್, ಹಿರಿತೆರೆ ಆಯಿತು, ಕಿರುತೆರೆ ಆಯಿತು. ಮುಂದಿನ ದಿನಗಳಲ್ಲಿ ಮುನಿ ಅವರು ರಿಯಾಲಿಟಿ ಶೋಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದಾ? ಅಂದರೆ ನಿಮ್ಮ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಕ್ಸಾಂಪಲ್ ಯಾವುದೋ ಒಂದು ಕಾಮಿಡಿ ಆಗಿರ್ಬೋದು ಅಥವಾ ಇಲ್ಲ ಅಂತಂದರೆ ಬಿಗ್ ಬಾಸ್ ಆಗಿರ್ಬೋದು, ಈ ಥರ ರಿಯಾಲಿಟಿ ಶೋಗಳಲ್ಲಿ. ಇಲ್ಲ, ಮಾಡ್ಬೋದು. ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಮಾಡಬೇಕು. ಆಮೇಲೆ ಕಲಾವಿದ ಅಂತ ಬಂದಾಗ ಎಲ್ಲನೂ ಪಾತ್ರಗಳಾಗೇ ಮಾಡಬೇಕಾಗುತ್ತೆ. ಆಮೇಲೆ ಅದಕ್ಕೆ ಬೇರೆ ಒಂದು ಟ್ಯಾಲೆಂಟ್ ಬೇಕಾಗುತ್ತೆ. ಆಮೇಲೆ ನಮ್ಮಲ್ಲಿ ಇದೆಯೇನೋ ಗೊತ್ತಿಲ್ಲ ಅದು. ಆಮೇಲೆ ನಮ್ಮಲ್ಲಿ ನನ್ನ ಹತ್ರ ಒಂದು ಕಾಮಿಡಿ ಸೆನ್ಸ್ ಇದೆ. ನಾನು ತುಂಬ ಕಾಮಿಡಿ ಮಾಡ್ತಾ ಇರ್ತೀನಿ. ಬಟ್ ಅದು ಅಲ್ಲಿಗೆ ಸೂಟ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಥವಾ ನಾನು ರಿಯಾಲಿಟಿ ಶೋಲಿ ನಾನು ಫಿಟ್ ಆಗಿದ್ದೀನಾ ಅಥವಾ ನನಗೆ ಆ ಶಕ್ತಿ ಇದೆಯಾ? ಆಮೇಲೆ ಎಲ್ಲ ಚಿಕ್ಕ ಯಂಗೇಜ್ ಅವ್ರು ಬರ್ತಾರೆ, ಅವ್ರಿಗೆ ಸಮನಾಗಿ ನಾನು ಅಷ್ಟು ಅವ್ರಿಗೆ ಚಾಲೆಂಜಿಂಗ್ ಆಗಿ ನಾನು ಕೆಲಸ ಮಾಡೋಕ್ಕಾಗತ್ತಾ? ಅವೆಲ್ಲ ಇರುತ್ತೆ. ಆಮೇಲೆ ನನಗೂ ಏಜ್ ಆಗಿದೆ, ನನಗೂ ವಯಸ್ಸಾಗಿದೆ. ಬಟ್ ನೋಡೋದಕ್ಕೆ ಸ್ವಲ್ಪ ಹುಡುಗನ ಥರ ಕಾಣಿಸ್ತಾ ಇರ್ಬೋದು. ನನಗೂ ವಯಸ್ಸಾಗಿದೆ. ಹಾಗಾಗಿ ಅವ್ರು ಸರಿಸಮನಾಗಿ ಮಾಡೋಕ್ಕಾಗದೆ ಮಾಡಬೇಕು ಅನ್ನೋ ಆಸೆ ಇದೆ. ಆ ಥರದ್ದೆಲ್ಲ ಒಂದು ಗ್ರೂಪ್ ಬಂದಾಗ ಖಂಡಿತ ಮಾಡೋಣ, ಅದೇನು ತೊಂದರೆ ಇಲ್ಲ. ಅಂದರೆ ಮುಂದೆ ನೆಕ್ಸ್ಟ್ ಸೀಸನ್ಗೆ ಏನಾದರೂ ಬಿಗ್ ಬಾಸ್ಗೆ ಅವಕಾಶ ಬಂತು ಅಂದರೆ ಖಂಡಿತವಾಗ್ಲೂ ಹೋಗ್ತಾರೆ. ಇಲ್ಲ, ಇದೇ ಒಂದು ಇನ್ನೂ ಒಂದು 3-4 ವರ್ಷ ಇದೇ ಕೆಲಸ ಇರುತ್ತೆ. ಇದ್ರ ಜೊತೆ ಅವರು ಅದನ್ನು ಕಳಿಸ್ಕೊಡಲ್ಲ. ಯಾಕೆ ಕಳಿಸಲ್ಲ ಅಂದರೆ ಇಲ್ಲೇ ಅಷ್ಟು ದೊಡ್ಡ ಪಾತ್ರ ಕೊಟ್ಬಿಟ್ಟಿದ್ದಾರೆ. ಆ ಬಿಗ್ ಬಾಸ್ಗೆ ಇನ್ನೂ ತುಂಬ ಜನ ಮಾಡಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಅವರೆಲ್ಲ ಮಾಡ್ತಾ ಇರಲಿ. ಅಷ್ಟರಲ್ಲಿ ನಮಗೂ ಇಲ್ಲಿ ತುಂಬ ಹೆಂಗೆ ಜವಾಬ್ದಾರಿ ಕೆಲಸ ಇದು. ಈ ಶಿವರಾಮೇಗೌಡ ತುಂಬ ಒಳ್ಳೆ ಪಾತ್ರ. ಇದನ್ನು ಹಂಗೆ ಮಧ್ಯದಲ್ಲಿ ಬಿಟ್ಟೆಲ್ಲ ಹೋಗೋಕ್ಕಾಗಲ್ಲ. ನಾನು ಬಿಟ್ಟು ಹೋಗಲ್ಲ. ಅವ್ರಾಗ ಅವ್ರು ಕಳಿಸ್ಕೊಟ್ರೆ ನಾನು ಖಂಡಿತ ಹೋಗ್ತೀನಿ. ಅದರಲ್ಲಿ ಅವ್ರ ಪ್ರೀತಿಯಿಂದ ಕರ್ಕೊಂಡಾಗ ನಾನು ಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರು ಕರೆದ್ರೆ ಹೋಗ್ತೀನಿ. ಬಟ್ ಅಂದರೆ ಇಲ್ಲಿ ಈ ಕೆಲಸ ಇದನ್ನು ಮುಗಿಸೋಣ ಫಸ್ಟ್. ಇದು ಮುಗಿದ್ಮೇಲೆ ಪ್ರೋಮೋದಲ್ಲಿ ಶಿವರಾಮೇಗೌಡ ಅವರ ಪಾತ್ರವನ್ನು ನೋಡಿದಾಗ ಹಲವಾರು ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಕಿರುತೆರೆ ವೀಕ್ಷಕರಲ್ಲಿ ಮೂಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ಒಂದು ತಿರುವುಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಅದೇ ಇಲ್ಲಿ ಭಾಳ ನಮಗೆ ಕುತೂಹಲ ಇದೆ. ಆ ಕಥೆಯಲ್ಲೂ ಹಾಗೇ ಇದೆ ಅದು. ಆಮೇಲೆ ಪ್ರತಿದಿನ ಅದು ತಿರುವೆ. ಇವಾಗ ಅವಳನ್ನ ಮದುವೆ ಆದಮೇಲೆ ಆಗ್ಬೋದು, ಮದುವೆ ಮಾಡ್ಕೊಂಡು ಆದಮೇಲೆ ಮಗನ ಜೊತೆ ಆಗ್ಬೋದು, ಇನ್ನೊಂದು ಆಗ್ಬೋದು. ಆಮೇಲೆ ಇದು ತುಂಬು ಕುಟುಂಬ. ಈ ಶಿವರಾಮೇಗೌಡನ ಮನೆ ಒಂದು ತುಂಬು ಕುಟುಂಬ. ತುಂಬು ಕುಟುಂಬದಲ್ಲಿ ಇವಾಗ ನಾನು ಆಗೋರು ಇರ್ತಾರೆ, ಆಗದೇ ಇರೋರು ಇರ್ತಾರೆ. ಆಗೋ ಥರ ನಾಟಕ ಮಾಡ್ತಾ ಇರ್ತಾರೆ, ನಮ್ಮಲ್ಲಿ ಗೌರವಿಸೋ ಥರ ಪ್ರೀತಿನೂ ಇರುತ್ತೆ. ಈ ಥರದ್ದೆಲ್ಲ ಎಲ್ಲರ ಮನೆಗಳಲ್ಲೂ ಇದ್ದು ಸಹಜ. ಅದು ಈ ಕಥೆಯಲ್ಲೂ ಇದೆ. ಹಾಗೆ ನನ್ನ ಸೊಸೆಗೆ ಎಷ್ಟು ಜನ ತೊಂದರೆ ಕೊಡ್ತಾರೋ ಅದು ಗೊತ್ತಿಲ್ಲ. ಯಾರ್ಯಾರು ಗುಂಪಿದೆ, ಯಾರ್ಯಾರು ಇದು ಮಾಡ್ತಾರೆ, ಅವ್ರಿಗೆ ತೊಂದರೆ ಕೊಡಬೇಕು ಅಂತ.
ಜೊತೆಗೆ ಅವುಗಳನ್ನ ಕಾಪಾಡೋ ಒಂದು ಕರ್ತವ್ಯ ನನಗೇ ಕೊಟ್ಟಿರ್ಬೋದು. ನಾನೇ ಅದು ಯಾವುದೋ ಒಂದು ಕೋನದಲ್ಲಿ ಅವಳನ್ನ ಕಾಪಾಡ್ತಾ ಇರ್ಬೋದು, ಅಥವಾ ನನ್ನ ಮಗ ಕಾಪಾಡ್ತಾ ಇರ್ಬೋದು, ಅಥವಾ ನಮ್ಮ ತಾಯಿ ಕಾಪಾಡ್ಬೋದು, ಆಮೇಲೆ ನನ್ನ ತಂಗಿ, ನನ್ನ ಇದೆ ಅವರಲ್ಲಿ ಯಾರ್ಯಾರು ತೊಂದರೆ ಕೊಡ್ತಾರೋ, ಅಥವಾ ಯಾರ್ಯಾರು, ಅಥವಾ ಅವಳಿಗೆ ಅನುಕೂಲ ಮಾಡ್ಕೊಡ್ತಾರೋ, ಅದನ್ನು ಕತೆ ಮುಖಾಂತರ ನೀವು ನೋಡ್ತಾ 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 ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಆ ಕಥೆಯಲ್ಲಿ ನಿಮಗೆ ಮುದ್ದು ಸೊಸೆ ಇಷ್ಟ ಆಗ್ತಾಳೆ. ಆ ವಿದ್ಯಾ ಅನ್ನೋ ಪಾತ್ರ ಏನಿದೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರ ಮನೆ ಮಗಳ ಕತೆ, ಅದು ಎಲ್ಲರ ಮನೆ ಸೊಸೆಯರ ಕತೆ. ಹಾಗಾಗಿ ನಮ್ಮ ಕನ್ನಡ ವೀಕ್ಷಕರು ಒಪ್ಕೋತಾರೆ ನಮ್ಮ ಮುದ್ದು ಸೊಸೆನ. ಸಾಕಷ್ಟು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕಲಾ ಸೇವೆಗೆ ನಿಮ್ಮ ಬದುಕನ್ನು ಅರ್ಪಿಸಿದ್ರ. ಸೊ ನಿಮ್ಮ ಒಂದೆರಡು ವರ್ಷಗಳ ಅಂತಂದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಕಲಾವಿದರು ಈಗಿನ ಕಾಲದಲ್ಲಿ ತೆರೆಮರೆ ಆಗ್ತಾ ಇದ್ದಾರೆ. ಬಟ್ ನೀವು ಆಗಿನ ಕಾಲದಿಂದನೂ ಸಹ ಹಿರಿಯ ನಟರ ಜೊತೆ ಆಗಿರ್ಬೋದು, ಈಗಿನ ಜನರೇಷನ್ ಜೊತೆ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಿ ಸಾಕಷ್ಟು ಜನರ ಜೊತೆ ವರ್ಕ್ ಮಾಡಿದ್ರೆ. ನಿಮ್ಮ ಸೀಕ್ರೆಟ್ ಏನು ಸರ್, ಸಕ್ಸಸ್ ಸೀಕ್ರೆಟ್ ಅಂತ? ಏನಿಲ್ಲ, ನಾನು ಮೂಲತಃ ಥಿಯೇಟ್ರಿಂದ ಬಂದಿರೋನಾಗಿರೋದ್ರಿಂದ ಥಿಯೇಟ್ರ್ ಸ್ವಲ್ಪ ನಮಗೆ ಕೆಲವು ಬಿಹೇವಿಯರ್ ಅಂದರೆ ಒಳ್ಳೆ ಇದನ್ನು ಕಲಿಸ್ಕೊಟ್ಟಿದೆ. ಅಂದರೆ ನೀನು ಚೇರ್ ಇಲ್ವಾ, ಬೇಡ ನೆಲದಲ್ಲಿ ಕೂತ್ಕೋ, ಅಥವಾ ಊಟ ಲೇಟ್ ಆಗೋಯ್ತಾ, ಓಕೆ ಅವ್ರು ಬರೋ ತನಕ ಕಾಯೋಣ. ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಅಂದರೆ ತುಂಬ ಅಡ್ಜಸ್ಟ್ಮೆಂಟ್ ಅಲ್ಲ. ಆ ಟೈಮಲ್ಲಿ ತೊಂದರೆ ಆಗಿರೋದು ಗೊತ್ತಾದಾಗ ನೀನು ಅದನ್ನು ಗೌರವಿಸ್ಬೇಕು. ತೊಂದರೆ ಆಗಿದ್ದಾಗ ಅದನ್ನು ಸುಮ್ಮನೆ ನೀನು ಅದನ್ನು ಕೂಗಾಟ ಮಾಡೋದು, ನಾನು ಹಂಗೆ ಇರಬೇಕು, ನಾನು ಹಿಂಗಿರಬೇಕು, ನನಗೆ ಕ್ಯಾರವನ್ನೇ ಬೇಕು, ನನಗೆ ಇರಬೇಕು ಅಂತ ಯಾವತ್ತೂ ಮುನಿ ಕೇಳಿಲ್ಲ. ನಾನು ಅವ್ಯಾವನ್ನೂ ಎಕ್ಸ್ಪೆಕ್ಟು ಮಾಡಿಲ್ಲ. ನನಗೇನು ನನ್ನ ಕೆಲಸ ಕ್ಯಾಮ್ರಾ ಮುಂದೆ ನಾನು ಮುನಿಯಾಗಿ ಕಾಣಿಸ್ಕೋಬೇಕು, ಅಂದರೆ ಒಬ್ಬ ಪಾತ್ರವಾಗಿ ಕಾಣಿಸ್ಕೋಬೇಕು. ಕ್ಯಾಮ್ರಾ ಆಫ್ ಆದಮೇಲೆ ನಾನು ಮುನಿಯಾಗಿ ಮನೆಗೆ ಹೋಗಬೇಕು. ಇಷ್ಟೇ ನನಗೆ ಗೊತ್ತಿರೋದು. ನಾನು ಇಷ್ಟು ದಿವಸ ಅದನ್ನೇ ಮಾಡ್ಕೊಂಬಂದಿರೋದು. ಹಾಗಾಗಿ ಎಲ್ಲ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮುನಿ ಇಷ್ಟ ಆಗ್ಬೋದು. ಹಾಗಾಗಿ ಅವರೆಲ್ಲರೂ ನನಗೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸಿಕೆ. ಸರ್, ಸುಮಾರು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ನಿಮ್ಮ ಫೇವ್ರೆಟ್ ನಟ ಯಾರು ಅಂಡ್ ನಿಮ್ಮ ನಟನ ವೃತ್ತಿಗೆ ಯಾರು ಇನ್ಸ್ಪಿರೇಷನ್ ಅಂತ? ನನಗೆ ನಟನ ವೃತ್ತಿಗೆ ಇನ್ಸ್ಪಿರೇಷನೇ ಅಣ್ಣವರು. ಯಾಕೆಂದರೆ ನಾವು ಚಿಕ್ಕ ಹುಡುಗರಿಂದ ಆಗ ಹುಡುಗಿ ಅಗಾಧವಾದ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ತಂದೆಯವರೆಲ್ಲ ನಮಗೆ ತೋರಿಸಿದ್ದೆ ಅಣ್ಣವ್ರ ಸಿನಿಮಾಗಳು. ಇವತ್ತು ನಮ್ಮ ತಾಯಿ ಅಣ್ಣವ್ರ ಸಿನಿಮಾಗಳು ಹಾಕೊಂಡು ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ನಾನು ಮಧ್ಯಾಹ್ನದ ಮನೇಲಿದ್ದರೆ ಅವ್ರ ಜೊತೆ ಕೂತ್ಕೊಂಡು ನೋಡ್ತೀನಿ. ಹಾಗಾಗಿ ಅವ್ರ ಸಿನಿಮಾಗಳನ್ನ ಹೆಚ್ಚು ನಾವು ಚಿಕ್ಕ ಹುಡುಗರಿಂದ ನಮ್ಮ ಮನೇಲಿ ತೋರಿಸಿದ್ದು ಅವ್ರದ್ದೇ ಸಿನಿಮಾಗಳು ಹೆಚ್ಚು. ಹಾಗಾಗಿ ಅವ್ರನ್ನೇ ನೋಡ್ತಾ ಬಂದು ಅವ್ರನ್ನ ನೋಡ್ತಾ 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 ನಾವು ಅವ್ರನ್ನೇ ಇಮಿಟೇಟ್ ಮಾಡ್ತೀವಿ. ಬಟ್ ಅವ್ರ ಥರ ಮಾಡಲ್ಲ. ಬೇರೆ ಏನು ಅಂದರೆ ನಮಗೆ ಒಬ್ಬ ಗುರು, ಒಬ್ಬ ಒಂದು ಲೈಬ್ರರಿ ಅಂದರೆ ಅಣ್ಣವ್ರ ಸಿನಿಮಾಗಳು. ಯಾಕಂದರೆ ಅವ್ರು ಎಲ್ಲ ಪಾತ್ರಗಳನ್ನ ಮಾಡಿಬಿಟ್ಟಿದ್ದಾರೆ. ನಾವು ಯಾವುದೋ ಇಂಥ ಪಾತ್ರ ಮಾಡಬೇಕಂದ್ರೆ ಅವ್ರದ್ದೊಂದು ಯಾವುದೋ ಒಂದು ತುಣುಕು ನೋಡಿಬಿಟ್ರೆ ಸಾಕು, ನಾವು ಅದನ್ನು ಮಾಡ್ಕೊಳೋದು. ಅವ್ರ ಇನ್ಸ್ಪಿರೇಷನ್ ಆ್ಯಕ್ಟಿಂಗ್ಗೆ. ಆಮೇಲೆ ಇನ್ಯಾರು ನಮಗೆ ಗೊತ್ತಿಲ್ಲ, ನಮಗೆ ಬೇರೆ ಭಾಷೆ ಆ ಟೈಮಲ್ಲಿ ನಾನಂತೂ ನೋಡಿಲ್ಲ. ಅವ್ರು ಅಣ್ಣವರೇ. ಆಮೇಲೆ ನಾವೆಲ್ಲೂ ಟಿ ವಿ ನಮ್ಗೆ ಆ ಟೈಮಲ್ಲಿ ನಾವು ಇದು ಬಂದ ಟೈಮಲ್ಲಿ ನಾವು ಅಂಥ ಈ ಥರ ಮೊಬೈಲ್ ಇಲ್ಲ, ಯಾರು ಬೇರೆಯವ್ರದ್ದು ನೋಡಿ ನಾವು ಕಲ್ತ್ಕೊಳ್ಳೋಣ ಅನ್ನೋದಕ್ಕೆ. ಹಾಗಾಗಿ ಅವರೇ ಇನ್ಸ್ಪಿರೇಷನ್. ಆಮೇಲೆ ಈಗಿನ ಕಾಲದಲ್ಲಿ ಎಲ್ಲ ಕಲಾವಿದ್ರು ತುಂಬ ಒಳ್ಳೆ ಕಲಾವಿದರು. ನಮ್ಮ ಕನ್ನಡದಲ್ಲಿ ಎಲ್ಲ ನಟರು ಒಳ್ಳೆ ನಟರು. ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಎಲ್ಲರೂ ನನ್ನನ್ನು ಪ್ರೀತಿಸಿದ್ದಾರೆ, ಎಲ್ಲರೂ ನನ್ನ ಜೊತೆಲಿ ಇಟ್ಕೊಂಡಿದ್ದಾರೆ, ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿಸಿದ್ದಾರೆ, ಈಗಲೂ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಎಲ್ಲರ ಮೇಲೂ ನನಗೆ ಗೌರವ ಇದೆ. ಅಣ್ಣ ಅವರು ನಿಮ್ಮ ವೃತ್ತಿ ಜೀವನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲನೂ ಸಹ ಅಗಲಿ ಅವರ ಬದುಕಿನ ಆಟವನ್ನು ಮುಗಿಸಿ 19 ವರ್ಷಗಳಾಗಿದೆ. ಸೊ ಏನು ಹೇಳ್ತೀರಾ? ಅವರು ದಿನ ನಾವು ಮಾಂಗಲ್ಯ ಅನ್ನೋ ಒಂದು ಸೀರಿಯಲ್ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಅವತ್ತು ನಮ್ಗೆ ತುಂಬಾ ಭಯನೇ ಆಗೋಯಿತು. ಆಮೇಲೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವೆಲ್ಲ ಒಂದು 3 ಜನ ನಮ್ಮ ಕೈಲಿ ಆಗಲಿಲ್ಲ. ನಮಗೆ ಒಂಥರ ಏನೋ ಉಸಿರು ಕಟ್ಟೋ ವಾತಾವರಣ ಆಗೋಯಿತು. ಇವತ್ತು 19 ವರ್ಷ ಆಗೋಯಿತು. ಅವ್ರು ನಮ್ಗೆ ಯಾವತ್ತೂ ನನಗೆ ಇಲ್ಲ ಅನಿಸಿಲ್ಲ. ನಮ್ಮ ಮನೇಲಿ ಇವತ್ತು ನಮ್ಮ ಫೋಟೋಗಳು ಇಟ್ಕೊಂಡಿದ್ದೀನಿ, ಅವರ ಬೊಂಬೆಗಳನ್ನ ಇಟ್ಕೊಂಡಿದ್ದೀನಿ. ಅವ್ರನ್ನ ನಾವು ನೋಡ್ತಾನೆ, ಅಪ್ಪುದಾಗಲಿ ಅವ್ರದ್ದಾಗಲಿ. ಯಾಕೆಂದರೆ ಅವ್ರ ಮೇಲೆ ಅಷ್ಟೇ ಗೌರವ ಇದೆ, ಅಷ್ಟೇ ಪ್ರೀತಿ ಇದೆ. ಆಮೇಲೆ ನಾನು ಇವತ್ತು ನನಗೆ ಗೊತ್ತಿಲ್ಲ, ಇವತ್ತು ನಾನು ಬೇರೆ ಯಾವುದೋ ಊರಿಂದ ಬಂದೆ, ನಾನು ಶೂಟಿಂಗ್ ಮುಗಿಸ್ಕೊಂಡು. ಹಾಗಾಗಿ ನನಗೆ ಗೊತ್ತಾಗಿಲ್ಲ. ನಾನು ಹೋಗ್ಬೇಕು, ನಾನು ಖಂಡಿತ ನಾವು ಅಲ್ಲಿ ಶೂಟಿಂಗ್ ನಾನು ಕಂಟಿನ್ಯೂ ಹೋದರೆ ನಾವು ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಕೊಂಡೇ ಬರ್ತೀವಿ. ಯಾಕೆ ನಮ್ಮ ಗುರು ಸ್ಥಾನದಲ್ಲಿ, ಯಾಕೆ ನಾನು ಅವ್ರು ಆ ಥರನೇ ನೋಡ್ತೀವಿ. ಆಮೇಲೆ ಅವ್ರ ಮೇಲೆ ಅಗಾಧವಾದ ಗೌರವ. ಅವರೆಲ್ಲ ಬಿಟ್ಟು ಇವಾಗ ವಿಷ್ಣು ಸಾರು, ಅಣ್ಣವರು, ಅಂಬರೀಷ್ ಅಣ್ಣ ಇವರೆಲ್ಲರೂ ಬಿಟ್ಟೋಗಿರೋದನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಅವರೆಲ್ಲ ಮಾಡಿಕೊಟ್ಟಿದ್ದು ಸರ್. ಅವರೆಲ್ಲ ಇಲ್ಲ ಅಂದಿದ್ರೆ ಇವತ್ತು ಅವರೆಲ್ಲ ಇದೆಲ್ಲ ಮಾಡ್ದೋಗಿದ್ರು ಒಂದು ಕನ್ನಡ ಸಿನಿಮಾಗೆ. ನಾವು ಇವತ್ತೇನು ಇಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅವರೆಲ್ಲ ಕೊಟ್ಟಿದ್ದ ಭಿಕ್ಷೆ ನಾವಿವತ್ತು ಅವರು ಹಾಕಿದ ಜಾಗದಲ್ಲಿ ಇವತ್ತು ಊಟ ಮಾಡ್ತಾಯಿದ್ವಿ. ಅವ್ರಿಗೆಲ್ಲರಿಗೂ ನಾವು ಇಲ್ಲಿಂದಲೇ ನಾನು ದೊಡ್ಡ ನಮಸ್ಕಾರ. ಫೈನಲಿ ಏಪ್ರಿಲ್ 14ರಿಂದ ಸಂಜೆ 7ವರೆಗೆ ಬರ್ತಾ ಇದೆ ಮುದ್ದು ಸೊಸೆಯ ಬಗ್ಗೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಇಲ್ಲೇನಿಲ್ಲ, ಇಲ್ಲೆಲ್ಲ ಕಲರ್ಸ್ ಕನ್ನಡ ಅಭಿಮಾನಿಗಳಿಗೆ ನಾನು ಹೇಳೋದಂದರೆ, ಇವಾಗ ಏಪ್ರಿಲ್ 14ರಿಂದ ಮುದ್ದು ಸೊಸೆ ನಿಮ್ಮ ಮನೇಲಿ 7ವರೆಗೆ ಬರ್ತಾಳೆ. ಅವಳನ್ನ ಸ್ವಾಗತಿಸಿ, ಅವಳನ್ನ ಅಪ್ಕೊಳ್ಳಿ. ತುಂಬ ಒಳ್ಳೆಯ ಸೀರಿಯಲ್ಲು,
ನೀವು ನೋಡಿ ಖುಷಿ ಪಡ್ತೀರಾ. ನಿಮ್ಮ ಒಂದು ಅರ್ಧ ಗಂಟೆ ಏನಿದೆ ನಿಮ್ಮ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ನೀವು ಅಷ್ಟು ಖುಷಿಯಾಗಿರ್ತೀರ. ಆ ದಿನ ಆ ಎಪಿಸೋಡ್ನ ನೀವು ಪ್ರತಿದಿನ ಕಾಯ್ತೀರಾ, ಇದು ಬೇಕು 1 ಗಂಟೆ ಇದ್ದರೆ ಚೆನ್ನಾಗಿತ್ತು ಬೇಗ ಮುಗಿದೋಗುತ್ತಲ್ಲ ಅನ್ನೋ ಹಂಗೆ ಆಗ್ಬಿಡುತ್ತೆ. ಅಷ್ಟು ಒಳ್ಳೆ ಕತೆ ಇರುವಂಥ ಒಂದು ಸೀರಿಯಲು. ನೀವೆಲ್ಲರೂ ನೋಡಿ, ಎಲ್ಲ ಕಲಾವಿದರನ್ನು ಆಶೀರ್ವಾದ ಮಾಡಿ, ಆಮೇಲೆ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆಮೇಲೆ ಎಲ್ಲ ಈ ಒಂದು ನಮ್ಮ ಕಲರ್ಸ್ ಕನ್ನಡದ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗೋ ಥರ ನೀವು ನೋಡಿ ಆಶೀರ್ವಾದ ಮಾಡಿ. ಜೊತೆಗೆ ಈ ಪಾತ್ರ ಕೊಟ್ಟಂಥ ನನಗೆ ನಮ್ಮ ನಿರ್ದೇಶಕರಿಗೆ, ಆಮೇಲೆ ನಮ್ಮ ನಿರ್ಮಾಪಕರು ಕುಸುಮಾ ಶೆಟ್ಟಿಯವರು, ಮತ್ತು ಸುಂದರೇಶ್, ಆಮೇಲೆ ನಮ್ಮ JD ಸರ್, ನಮ್ಮ ಕಲರ್ಸ್ ಕನ್ನಡದ ನಮ್ಮ ಮುಖ್ಯಸ್ಥರವರು, ಜಯದೇವ್ ಸರ್, ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಇದೇ ರೀತಿ ಹಲವಾರು ಪಾತ್ರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಾಗಿರ್ಬೋದು, ಕಿರುತೆರೆಯಲ್ಲಾಗಿರ್ಬೋದು ಮಿಂಚ್ತಾರೆ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಾಗಿತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಶಿವರಾಮೇಗೌಡ ಪಾತ್ರವನ್ನು ಮಾಡ್ತಿರುವಂತಹ ಮುನಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.